ವಯಸ್ಸಾದವರ ಕೈಯಲ್ಲಿ ಗೆರೆಗಳು ಸಹ ಮಾಸೋದು ಸಹಜ. ಹಿಂದೆ ಬೆರಳಚ್ಚು ಮೂಡದಿದ್ದರೆ OTP ಮೂಲಕ ಪಡಿತರಗಳನ್ನು ನೀಡಲಾಗ್ತದೆ. ಇದರಿಂದ ಬೆರಳಚ್ಚು ಮೂಡದ ವೃದ್ಧರಿಗೆ ನೆರವಾಗಿತ್ತು. ಈಗ ಅದೇ ನೆರವು ಇಲ್ಲದಂತಾಗಿದೆ. ಏಕಾಏಕಿ ನಿಯಮ ಬದಲಿಸಿದಂತಹ ಆಹಾರ ಇಲಾಖೆಯ ಹೊಸ ನಿಯಮಕ್ಕೆ ಈಗ ವೃದ್ಧರು ಪರದಾಡುವಂತಾಗಿದೆ. ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಗಳಿಗೆ ಈಗ ಅಲೆದಾಡ್ತಾ ಇದ್ದಾರೆ ವೃದ್ಧರು, ಹಿರಿಯರು. ಬೆರಳಚ್ಚು ಅಳಿಸಿ ಹೋದ ಫಲಾನುಭವಿಗಳಿಗೆ ಇದು ದೊಡ್ಡ ಸಂಕಷ್ಟವಾಗಿದೆ. ಆಹಾರ ಮಂತ್ರಿ ರಿಜ್ವಾನ್ ಸಾಬ್ರೆ ಸ್ವಲ್ಪ ಹಿರಿಯರ ಕಷ್ಟ ಏನು ಅನ್ನುವಂಥದ್ದನ್ನು ನೋಡಿ ಏನಾದರೂ ಮಾಡಿ ಒಂದು ಪರಿಹಾರ ಕೊಡಿ, ಇದು ಒಳ್ಳೆಯದಾಗುತ್ತೆ. ಜನಗಳು ಹೇಳ್ತಾ ಇರುವಂತಹ ಮಾತು. ಎಸ್, ವಯಸ್ಸಾದವರಿಗೆ ಸಹಜವಾಗಿ ಕೈಯಲ್ಲಿ ಗೆರೆಗಳು ಮಾಸಿ ಹೋಗೋದು ಸರ್ವೇ ಸಾಮಾನ್ಯ, ಮಾಸಿ ಹೋಗುತ್ತೆ. ಸೊ ಈಗ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಒಂದು ವೇಳೆ ಹಾಗೇನಾದರೂ ಆಗಿತ್ತು ಅಂತಂದರೆ ಹಿಂದೆ ಅವರ ರಿಜಿಸ್ಟರ್ಡ್ ಫೋನ್ ನಂಬರಿಗಾಗಿರಬಹುದು ಅಥವಾ ಅವರ ಆಧಾರ್ ರಿಜಿಸ್ಟರ್ಡ್ ಫೋನ್ ನಂಬರಿಗೆ ಒಂದು OTP ಬರ್ತಾಯಿತ್ತು. ಅದರ ಆಧಾರದ ಮೇಲೆ ಪಡಿತರವನ್ನು ಪಡೆದುಕೊಳ್ತಾ ಇದ್ದರು. ಬಟ್ ಈಗ ಅದನ್ನು ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮತ್ತು ಏನು ಮಾಡ್ತೀರಿ? ವಯಸ್ಸಾದವರಿಗೆ ಹೆಂಗೆ ಈಗ ಪಡಿತರ ಕೊಡೋದು? ರೇಷನ್ಗೆ ಹೆಂಗೆ ಕೊಡ್ತೀರಿ ನೀವು? ದಯವಿಟ್ಟು ಆಹಾರ ಮಂತ್ರಿಗಳಾಗಿರುವಂತಹ ರಿಜ್ವಾನ್ ಸಾಹೇಬರು ಇದನ್ನು ನೋಡಬೇಕು. ಹಿರಿಯರ ಕಷ್ಟವನ್ನು ಸ್ವಲ್ಪ ತಾವು ದಯವಿಟ್ಟು ಆಲಿಸಬೇಕು. ಅವರ ಶಾಪಕ್ಕೆ ಮಾತ್ರ ನೀವು ಗುರಿಯಾಗಬೇಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಡ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಎಸ್, ಇಲ್ಲಿ ತಮ್ಮ ಇಂಪ್ರೆಷನ್ ಅನ್ನುವಂಥದ್ದೇನಿದೆ, ಇಲ್ಲದವರಿಗೂ ಕೂಡ ಫ್ರೀ ರೇಷನ್ ಭಾಗ್ಯ ಅನ್ನುವಂಥದ್ದಿದೆ. ತಮ್ಮ ಇಂಪ್ರೆಷನ್ ಇಲ್ಲದವರಿಗೂ ಕೂಡ ಫ್ರೀ ರೇಷನ್ ಭಾಗ್ಯ ಇದೆ. ತಮ್ಮ ತಗೋತಿಲ್ಲ ಅಂತಂದರೆ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಆಯಾ ವ್ಯಾಪ್ತಿಯ ಆಹಾರ ನಿರೀಕ್ಷಕರ ಗಮನಕ್ಕೆ ತಮ್ಮ ಇಂಪ್ರೆಷನ್ ಆಗ್ತಾ ಇಲ್ಲ ಅಂತ ತರಬೇಕಂತೆ. ಸಮಸ್ಯೆ ಹೇಳಿ ಮೇಲಧಿಕಾರಿಗಳ ಅನುಮೋದನೆಯನ್ನು ಪಡಿಬೇಕು. ಫಲಾನುಭವಿಗಳ ವಿವರವನ್ನು ಲಾಗಿನ್ನಲ್ಲಿ ನಮೂದಿಸಬೇಕು. ಪ್ರತಿ ತಿಂಗಳು ನಿರೀಕ್ಷಕರ ಲಾಗಿನ್ನಲ್ಲೇ ಪಡಿತರ ವಿತರಿಸಬೇಕು. ಆದರೆ ಈ ಸುದೀರ್ಘ ನಿಯಮ ಎಲ್ಲರೂ ಪಾಲಿಸೋಕ್ಕಾಗತ್ತಾ? ಎಕ್ಸಾಕ್ಟ್ಲಿ, ಎಲ್ಲರೂ ಪಾಲಿಸೋಕ್ಕಾಗತ್ತಾ? ಇಲ್ಲದವರಿಗೂ ಕೂಡ ಫ್ರೀ ರೇಷನ್ ಭಾಗ್ಯ, ತಮ್ಮ ಇಂಪ್ರೆಷನ್ ಇಲ್ಲದವರಿಗೂ ಕೂಡ ಫ್ರೀ ರೇಷನ್ ಭಾಗ್ಯ ಸಿಗುತ್ತಂತೆ. ಅವರು 108 ಕೆಲಸಗಳನ್ನು ಮಾಡಬೇಕು. ಆ ಆಫೀಸರನ್ನು ಭೇಟಿಯಾಗಬೇಕು, ಈ ಆಫೀಸರನ್ನು ಭೇಟಿಯಾಗಬೇಕು, ಆ ಮೇಲಧಿಕಾರಿಯನ್ನು ಭೇಟಿಯಾಗಬೇಕು. ನೀವು ಕೊಡೋ 5 kg ಅಕ್ಕಿಗೆ, 5 kg ಸಕ್ಕರೆಗೆ ಆ ವಯಸ್ಸಾದವರು ಕಚೇರಿಯಿಂದ ಕಚೇರಿಗೆ ಓಡಾಡಬೇಕಾ? ಅವರು ಹೋಗಿ ತೆಗೆದುಕೊಂಡು ಬರಬೇಕಾ ಇದೆಲ್ಲ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಇದೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅನ್ನ ಸುವಿಧಾ ಏಕೆ ಜಾರಿ ಇಲ್ಲ? ಅಶಕ್ತರಿಗೆ ನೆರವಾಗಲು ಅನ್ನ ಸುವಿಧಾ ಯೋಜನೆ ಜಾರಿ ಆಗ್ತಾ ಇದೆ. ವೃದ್ಧರು, ಮಹಿಳೆಯರು, ದೈಹಿಕ ಅಶಕ್ತರಿಗೆ ನೆರವಾಗೋದಕ್ಕೆ ಈ ಕ್ರಮ ಅಂತ ಹೇಳ್ತಾ ಇದ್ದಾರೆ. 75ರಿಂದ 80 ವರ್ಷದ ಮೇಲ್ಪಟ್ಟ ಹಿರಿಯರ ಮನೆ ಬಾಗಿಲಿಗೆ ರೇಷನ್ ಬರುತ್ತಂತೆ. ಮನೆ ಬಾಗಿಲಿಗೆ ಉಚಿತ ರೇಷನ್ ವಿತರಿಸುವುದು ಈ ಯೋಜನೆಯ ಉದ್ದೇಶ. ಆದರೆ ಸಮರ್ಪಕವಾಗಿ ಎಲ್ಲಿಯೂ ಕೂಡ ಯೋಜನೆ ಅನುಷ್ಠಾನಕ್ಕೆ ಬಂದಿಲ್ಲ. ಆಹಾರ ಸಚಿವರೇ ಅನ್ನ ಸುವಿಧಾ ಯೋಜನೆ ಜಾರಿ ಕ್ರಮ ತೆಗೆದುಕೊಳ್ಳಿ, ಇದು ಅನೇಕರ ಒಂದು ಬೇಡಿಕೆ. ಅಶಕ್ತರಿಗೆ ನೆರವಾಗಲು ಅನ್ನ ಸುವಿಧಾ ಯೋಜನೆ ಘೋಷಣೆಯನ್ನು ಮಾಡಿದ್ದಾರೆ. ವೃದ್ಧರು, ಮಹಿಳೆಯರು, ಆಯಿತಾ, ಆ್ಯಂಡ್ ಕೈಲಾಗದವರು, ದೈಹಿಕವಾಗಿ ಕುಗ್ಗದಂಥವರು, ಇವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಬಂದು ಪಡಿತರ ಅನ್ನುವಂಥದ್ದು ಸಿಗುತ್ತೆ. ಆದರೆ ಎಲ್ಲಿಯೂ ಕೂಡ ರಾಜ್ಯದಲ್ಲಿ ಇದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ನೀವು ಯಾವ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೋಡಿದರೂ ಕೂಡ ಅಲ್ಲಿ ವಯಸ್ಸಾದವರೇ ಚೀಲ ಹಿಡ್ಕೊಂಡು ನಿಂತಿರ್ತಾರೆ. ದೈಹಿಕ ನಿಶಕ್ತರೇ ಚೀಲ ಹಿಡ್ಕೊಂಡು ನಿಂತಿರ್ತಾರೆ. ಅವರೇ ಇರ್ತಾರೆ ಸ್ವಾಮಿ, ಬೇರೆ ಯಾರೂ ಇರಲ್ಲ. ಅದರಿಂದ ರಿಜ್ವಾನ್ ಅವರೇ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಇಶ್ಯೂ. ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದೇನು ಕ್ರಮ ಕೈ ತೆಗೆದುಕೊಳ್ಳಿ. ತಮ್ಮ ಇಂಪ್ರೆಷನ್ ಇಲ್ಲದೇ ಇರೋರಿಗೆ ಉಚಿತವಾಗಿ, ಅತಿ ವೇಗವಾಗಿ, ನಿಶ್ಚಿಂತೆಯಿಂದ ಯಾವ ರೀತಿಯಾಗಿ ರೇಷನ್ ಸಿಗಬೇಕು ಅನ್ನುವಂಥದ್ದು ಕಡೆಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಈ ಸುವಿಧಾ ಯೋಜನೆ ಏನಿದೆ, ಅನ್ನ ಸುವಿಧಾ ಯೋಜನೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿ. ನಿಜವಾಗಲೂ ಜನಗಳ ಮೇಲೆ ನಿಮಗೆ ಕಾಳಜಿ ಇದ್ದರೆ ವಯಸ್ಸಾದವರ ಮನೆ ಬಾಗಿಲಿಗೆ ಆ್ಯಂಡ್ ದೈಹಿಕ
ಖಿನ್ನತೆಗೆ ಒಳಗಾದಂಥವರ ಮನೆ ಬಾಗಿಲು ಮುಂದೆ ಆ ಪಡಿತಾರಪ್ಪ, ಆ ರೇಷನ್ ಬಂದು ಬೀಳಿ, ಆ ರೇಷನ್ ಅವ್ರ ಮನೆ ತಲುಪಲಿ. ಆಗ ನಿಜವಾಗಲೂ ನೀವು ಮಂತ್ರಿ ಆಗಿದ್ದಕ್ಕೂ ಕೂಡ ಸಾರ್ಥಕ ಆಗತ್ತೆ.